ವಿವಿಧ ಸಮುದಾಯಗಳ ಮುಖಂಡರುಗಳಿಂದ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಒಂದೇ ಪಕ್ಷದಲ್ಲಿ ಉಳಿದು ಪಕ್ಷದ ನಿಷ್ಠೆಯನ್ನ ಪಾಲಿಸುತ್ತಾ ಇರುವ ಶಾಸಕ ಸಿ ಪುಟ್ಟರಂಗ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಬೇರೆ ರಾಜಕಾರಣಿಗಳ ಹಾಗೆ ಪಕ್ಷದಿಂದ ಪಕ್ಷಕ್ಕೆ ಹೋಗದೆ ಒಂದೇ ಪಕ್ಷದಲ್ಲಿ ಉಳಿದು ಪಕ್ಷವನ್ನ ಸಂಘಟಿಸ್ತಾ ಇರುವ ಇವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ಮಾತನಾಡಿದರು. ಒಬ್ಬರ ಮುಖಂಡರಾದ ವೈಬಿ ಮಹೇಶ್ ಅವರು ಮಾತನಾಡಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಇಡೀ ಕರ್ನಾಟಕದಲ್ಲಿ ಉಪ್ಪಾರ ಸಮಾಜದ ಮೊದಲ ಎಂಎಲ್ಎ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ತಿಳಿಸಿದರು. ನಾಗೇಗೌಡರು ಮಾತನಾಡಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆಯಬೇಕಾದ್ರೆ ಪುಟ್ಟರಂಗ ಶೆಟ್ಟಿ ಅವರನ್ನ ಸಚಿವರನ್ನಾಗಿ ಮಾಡಿ ಆ ಮುಖಾಂತರ ಹಿಂದುಳಿದ ಜನಾಂಗಕ್ಕೆ ಅವಕಾಶ ಕೊಟ್ಟಂತೆ ಆಗುತ್ತದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರಾದ ಮಂಜುನಾಥ ಯರಂಗಂಬಳ್ಳಿ, ಶಿವಕುಮಾರ್ ಗುಂಬಳ್ಳಿ, ನಾಗೇಗೌಡ ನಾಗಣ್ಣ, ವೈಬಿ ಮಹೇಶ್ ಮೂರ್ತಿ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಾದೇಶ್ ಉಪ್ಪಾರ, ಎನ್ಕೆಎಸ್ ಟಿವಿ, ಯಳಂದೂರು. ವೈಬಿ ಮಹೇಶ್ ಅಂತ ಹಿರಿಯೂರು, ನಾನು ಟ್ಯಾಕ್ಸ್ ಸೊಸೈಟಿ ಅಧ್ಯಕ್ಷರು. ಈ ಒಂದು ಪ್ರೆಸ್ ಮೀಟ್ನ ಒಂದು ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಎಲ್ಲ ಜನಾಂಗದ ಜನರು ಇದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯದವರು ಇದ್ದಾರೆ, ಮತ್ತೆ ಲಿಂಗಾಯತರ ಸಮುದಾಯದವರು ಇದ್ದಾರೆ, ಮತ್ತೆ ಗೌಡ ಸಮುದಾಯದವರು ಇದ್ದಾರೆ, ಮತ್ತೆ ಗೋವಿ ಸಮುದಾಯದವರು ಇದ್ದಾರೆ, ಜೊತೆಗೆ ಎಸ್ಸಿ ಕುರುಬ ಸಮುದಾಯದವರು ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಮೀಟಿಂಗು ಸೇರಿದ ಉದ್ದೇಶ ಏನಪ್ಪ ಅಂದರೆ, ಪ್ರೆಸ್ ಮೀಟ್ ಮಾಡೋ ಉದ್ದೇಶ, ಮಾನ್ಯ ಪುಟ್ಟರಂಗ ಶೆಟ್ಟರು ಸತತವಾಗಿ 4 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಅವರು ಗೆದ್ದು ಚಾಮರಾಜನಗರದಲ್ಲಿ ಘಟಾನುಘಟಿ ನಾಯಕರನ್ನ ಸೋಲಿಸಿದ್ದಾರೆ. ಹೆಂಗ್ ಸೋಲಿಸಿದ್ದಾರೆ ಅಂದರೆ, ಮಾನ್ಯ ಮಲ್ಲಿಕಾರ್ಜುನಪ್ಪನವರು, ಮಾನ್ಯ ಬಿಂಕಿ ಮಹದೇವಪ್ಪನವರು, ಮತ್ತು ವಾಟಾಳ್ ನಾಗರಾಜ್ನವರು, ಅದಾದ ಮೇಲೆ ವಿ ಸೋಮಣ್ಣವರು ಘಟಾನುಘಟಿ ಎಲ್ಲರನ್ನೂ ಸೋಲಿಸಿದ್ದಾರೆ. ಅವರು ಗೆಲ್ಲಬೇಕಾದ್ರೆ ಕಾರಣ ಏನಪ್ಪ ಅಂದರೆ, ಸತತವಾಗಿ 4 ಬಾರಿ ಎಲ್ಲ ಜನಾಂಗದ ಜೊತೆ ಒಗ್ಗೂಡಿ ಎಲ್ಲರ ಜನಾಂಗದ ಕಷ್ಟ ಸುಖ ಸ್ಪಂದಿಸಿ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಚಾಮರಾಜನಗರದಲ್ಲಿ ಗೆದ್ದು ಬಂದಿರೋ ಕಾರಣ ಅವ್ರಿಗೆ ಉಪ್ಪಾರ ಜನಾಂಗದ ಒಬ್ಬ ಏಕೈಕ ಶಾಸಕರು. ಅವ್ರಿಗೆ ಮಿನಿಸ್ಟ್ರು ಮತ್ತೆ ಜಿಲ್ಲಾ ಉಸ್ತುವಾರಿ ಕೊಟ್ಟರೆ ಅನುಕೂಲ ಆಗುತ್ತೆ. ಅವರು ಎಲ್ಲ ಜನ ಒಗ್ಗೂಡಿಸಿ ಹೋಗ್ತಾರೆ. ಅವರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಅವರು ಚಾಮರಾಜನಗರ ಐವಿನಲ್ಲಿ ಪ್ರತಿಯೊಬ್ಬರ ಕಷ್ಟ ಸುಖನ ಆಲಿಸಿ ಕೇಳಿ ಕಷ್ಟ ಸುಖ ಸ್ಪಂದಿಸ್ತಾರೆ. ಹಾಗಾಗಿ ಅವ್ರಿಗೆ ಮಿನಿಸ್ಟ್ರು ಕೊಟ್ಟರೆ ಇನ್ನೂ ಜಿಲ್ಲೆ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಂತ ಅವಕಾಶ ಆಗುತ್ತೆ. ಅದರಲ್ಲೂ ಅವರು ಒಬ್ಬರೇ ಶಾಸಕರು, ಇಡೀ ನಮ್ಮ ಜಿಲ್ಲೆ ಕರ್ನಾಟಕ ಜಿಲ್ಲೆದಂತ ಏಕೈಕ ಶಾಸಕರು ಅಂದ್ರೆ ಒಬ್ಬರೇ. ಹಾಗಾಗಿ ಹಿಂದುಳಿದ ವರ್ಗದವರು ಎಲ್ಲರ ಕಷ್ಟ ಸುಖ ಅರ್ತ್ಕೊಂಡು ಬಡವರ ಜೊತೆಲಿ ಸ್ಪಂದಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವ್ರಿಗೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಮಾಡಿ ಮಿನಿಸ್ಟ್ರು ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.